ತುಮಕೂರು ನಗರದ ಟಿಆರ್ ನಗರದಲ್ಲಿರುವ ಬಾಪೂಜಿ ಶಿಕ್ಷಣ ಸಂಸ್ಥೆಯ ರವೀಂದ್ರ ಕಲಾನಿಕೇತನದಲ್ಲಿ ಇಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪನವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಪದಾಧಿಕಾರಿಗಳು ಸದಸ್ಯರುಗಳ ಸಭೆಯನ್ನು ನಡೆಸಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಮುರಳೀಧರ ಹಾಲಪ್ಪ, ಡಿಟಿ ಶ್ರೀನಿವಾಸ್, ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ಮರಿಚೆನ್ನಯ್ಯ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸ್ಪೋರ್ಟ್ಸ್ ಮೀಟು, ಸ್ಕೂಲು ಕಾಲೇಜು ಯೂನಿಯನ್ ಡೇಗಳು ಅದೊಂಚೂರು ಮೊಮೆಂಟಬಲ್ ಕೊಡಿಸಿ ಇಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ತೀವಿ. ಅದಕ್ಕೆಲ್ಲದಕ್ಕೂ ಮೀರಿ ಶಿಕ್ಷಣ ಕ್ಷೇತ್ರ ಒಂದು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹಣ ತೊಟ್ಟು ನಮ್ಮ ಶ್ರೀನಿವಾಸ್ ಅವರೀಗ ಕೊಟ್ಟಿದ್ದಾರೆ. ತಾವುಗಳೆಲ್ಲ ಮಾತಾಡಿದ ಮೇಲೆ ಅವ್ರ ಕಡೆಯಿಂದ ಒಳ್ಳೆಯ ಶುಭ ದಿನ, ವಾಸವಿ ಜಯಂತಿಯ ಶುಭಾಶಯಗಳನ್ನು ಇಡೀ ಸಮಾಜಕ್ಕೆ ಹೇಳ್ತಾ, ಅನುದಾನಿತ ಶಾಲೆಗಳ ಒಕ್ಕೂಟದ ಅಡಿಯಲ್ಲಿ ಒಂದು ಸಭೆ ಏರ್ಪಡಿಸಲಾಗಿತ್ತು. ನಮ್ಮ ಉಸ್ತುವಾರಿಗಳು ಮತ್ತು ರಾಜ್ಯದ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪನವರ ನೇತೃತ್ವದಲ್ಲಿ ನಮ್ಮ ಹಿರಿಯರು, ಸ್ವತಂತ್ರ ಹೋರಾಟಗಾರರಂಥ ನಮ್ಮ ಬಸವಯ್ಯನವರು ಎಲ್ಲ ಸೇರಿ, ಯಾಕಂದರೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ನಾವು ನಡೆಸ್ತಾ ಇರೋದ್ರಿಂದ ಅದನ್ನು ಸಂಪೂರ್ಣ ಅರಿವಿದ್ದು ಇವತ್ತು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನನ್ನ ಮುಂದೆ ಬಿಡಿಸಿಟ್ಟಿದ್ದಾರೆ. ಸರ್ಕಾರಕ್ಕೆ ಖಂಡಿತ ನಾನು ಸರ್ಕಾರಕ್ಕೆ ಗಮನಕ್ಕೆ ತರ್ತೇನೆ. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ಗಮನಕ್ಕೆ ತಂದಿದ್ದಾರೆ. ಯಾಕಂದರೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ವೇಕೆನ್ಸಿಗಳನ್ನು, ಖಾಲಿ ಹುದ್ದೆಗಳನ್ನು ತುಂಬುವಂಥ ಕರ್ತವ್ಯನ ಸರ್ಕಾರ ಮಾಡಬೇಕಾಗುತ್ತೆ. 2015ರಿಂದ ಇದುವರೆಗೂ ಸಾಕಷ್ಟು ಖಾಲಿ ಹುದ್ದೆಗಳಿದೆ. ಹಾಗಾಗಿ ಸುಮಾರು 8,000ದಷ್ಟು ಖಾಲಿ ಹುದ್ದೆಗಳಿದ್ದಾರೆ. ಪ್ರೌಢಶಾಲೆಯಿಂದ ಮೇಲ್ಪಟ್ಟು ಒಂದು 4,300ಕ್ಕೂ ಹೆಚ್ಚು ಖಾಲಿ ಹುದ್ದೆಗಳಿಲ್ಲ. ಅದನ್ನು ತುಂಬಿ ತದನಂತರ ಅನುಪಾತವನ್ನು ಮೇಂಟೈನ್ ಮಾಡಿ ಅಂತೇಳಿ ಹೇಳಿದ್ರೆ ಅದು ಸರಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಿಕ್ಷಕರೇ ಇಲ್ಲ ಅಂದರೆ ಯಾವುದೇ ಪೋಷಕರು ಬಂದು ಮಕ್ಕಳನ್ನು ಶಾಲೆಗೆ ಸೇರಿಸಲಿಕ್ಕೆ ಇಷ್ಟಪಡೋದು. ಇವತ್ತು ಸರ್ಕಾರ ಈ ಶಿಕ್ಷಣವನ್ನು ಮತ್ತು ಈ ಸೇವೆಯನ್ನು, ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಶಿಕ್ಷಣ ಕ್ಷೇತ್ರದ ಸೇವೆಯನ್ನು ಮುಂದುವರಿಸಬೇಕಂದ್ರೆ ಮೊದಲಿಗೆ ಆ ವೇಕೆನ್ಸಿನ ತುಂಬಬೇಕು. ತದನಂತರದಲ್ಲಿ ಏನು 1:30 ಫಿಸಿಕಲ್ ಸ್ಟ್ರೆಂತ್ 20 ಇದೆಯಲ್ಲ, ಅನುಪಾತವನ್ನು ಅವರು ಸ್ವತಃ ಮೇಂಟೈನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಜೊತೆಯಲ್ಲೇ OPS-ಇಂದ ವಂಚಿತರಾದಂಥ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನ, ಶಿಕ್ಷಕರನ್ನು OPS ಅಡಿಯಲ್ಲಿ ತರುವಂಥ ಕೆಲಸ ಮಾಡಬೇಕು. ಜ್ಯೋತಿ ಸಂಜೀವನಿಯನ್ನು ಅವರ ಎಕ್ಸ್ಟೆಂಡ್ ಮಾಡುವಂಥ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರವನ್ನು ಖಂಡಿತ ಅವರ ಮನವಿ ಮುಖಾಂತರ ಮುಖ್ಯಮಂತ್ರಿಗಳ ಸಂಬಂಧಪಟ್ಟ ಸಚಿವರು ದಿನಾಂಕವನ್ನು ನಿಗದಿಪಡಿಸಿ ನಾವು ಹಲವನವರು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟವನ್ನು ಕರ್ಕೊಂಡೋಗಿ ವಿಚಾರಗಳನ್ನು ಸಂಪೂರ್ಣವಾಗಿ ಹೇಳಿ, ಈಗೇನು ಸರ್ಕಾರಕ್ಕೆ ಕೋರ್ಟ್ ಆದೇಶ ಇದೆ, ಹೈಕೋರ್ಟ್ ಆದೇಶ, ಅದನ್ನು ಸಹ ಯಥಾವತ್ತಾಗಿ ಪಾಲನೆ ಮಾಡಲಿಕ್ಕೂ ಸಹ ನಾವು ಆಗ್ರಹಿಸ್ತೇವೆ ಎಂದು ಈ ಸಂದರ್ಭದಲ್ಲಿ